ಈ ಬೆಟ್ಟಿಂಗ್ ದಂಧೆಯಲ್ಲಿ ಎಷ್ಟು ಹಣ ಬಳಕೆ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಿದ್ರೆ ಮತ್ತಷ್ಟು ಅದು ಗಾಬರಿ ಹುಟ್ಟಿಸುತ್ತೆ. 2019ರವರೆಗೂ ಬೆಟ್ಟಿಂಗ್ ಪ್ರಮಾಣ ಭಾರತದಲ್ಲಿ ಸುಮಾರು 80ರಿಂದ 100 ಬಿಲಿಯನ್ ಡಾಲರ್ವರೆಗೂ ಇತ್ತು. ಆದರೆ 2025ನ್ನ ತಲುಪೋ ವೇಳೆಗೆ ಇದರ ಮೊತ್ತ ನಾವು ಗಮನಿಸಿದ್ರೆ 150 ಬಿಲಿಯನ್ ಡಾಲರ್ ತಲುಪಿದೆ ಅಂತ ಇದೆ ವರದಿಗಳು. ಅಂದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸರಿಸುಮಾರು 12 ಲಕ್ಷ ಕೋಟಿ. ನೋಡಿ, 12 ಲಕ್ಷ ಕೋಟಿ ಅಂದ್ರೆ ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ನಮ್ಮ ಕರ್ನಾಟಕದ ಬಜೆಟ್ ಅನ್ನ ತಾವು ಗಮನಿಸಿರ್ತೀರಿ. ಒಂದು ಬಜೆಟ್ ಅಲ್ಲ, ಪ್ರಮುಖವಾಗಿ 3 ಬಜೆಟ್ ಗಾತ್ರವನ್ನ ಲೆಕ್ಕ ಹಾಕಿದಾಗ ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಬೆಟ್ಟಿಂಗ್ಗೆ ಅಂತ ಇಷ್ಟು ಹಣ ಖರ್ಚಾಗುತ್ತೆ, ಇಷ್ಟು ಹಣವನ್ನ ಬೆಟ್ಟಿಂಗ್ ಆಡ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಆರಂಭದಲ್ಲಿ ಈ ಬೆಟ್ಟಿಂಗ್ ಆರಂಭವಾದಾಗ ನಮ್ಮ ಭಾರತದಲ್ಲಿ ಈ ಪಂದ್ಯ ಅಂತಿಮವಾಗಿ ಫಲಿತಾಂಶ ಏನಾಗಬಹುದು ಅಂತ ದುಡ್ಡು ಕಟ್ತಾ ಇದ್ರು. ಯಾರು ಸೋಲ್ಬಹುದು, ಯಾರು ಗೆಲ್ಲಬಹುದು ಅಂತ ಕೂಡ ಬೆಟ್ಟಿಂಗ್ ನಡೀತಾ ಇತ್ತು. ಬಟ್ ಈಗ ಕಾಲ ಬದಲಾದಂಗೆ ಜನ ಬದಲಾವಣೆ ಬಯಸ್ತಾರಂತಾರಲ್ಲ, ಹಾಗೆ ಬೆಟ್ಟಿಂಗ್ ಕೂಡ ಬದಲಾಗಿದೆ.